ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಯಲಬುರ್ಗಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಸಗನಾಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಇಂದು ನಮ್ಮ ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡ ಭೇಟಿ ನೀಡಿದೆ. ಭೇಟಿ ನೀಡಿರುವಂತ ಮೂಲ ಉದ್ದೇಶ ಅಜೆಂಡಾ ಏನಪ್ಪಾ ಅಂತಂದ್ರೆ ಮುಂಬರುವಂತ ಚುನಾವಣೆ ವಿಷಯಗಳ ಬಗ್ಗೆ ಆಗಿರಬಹುದು, ಮತ್ತೆ ಇವರು ಮಾಡ್ತಿರುವಂತ ಡೆವಲಪ್ಮೆಂಟ್ ವಿಷಯ, ಅನೇಕ ಡೆವಲಪ್ಮೆಂಟ್ ವಿಷಯಗಳ ಬಗ್ಗೆ ಒಂದು ಸಂದರ್ಶನ ಮಾಡ್ತಾ ಇದ್ವಿ. ಈ ಸಂದರ್ಶನದಲ್ಲಿ ಸಗನಾಳ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಗಿರಿಜಾ ಸಿದ್ದರೆಡ್ಡಿ ಅವರು ಇಂದು ನಮ್ಮ ಜೊತೆ ವಿಶೇಷ ಸಂದರ್ಶನದಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ, ಮತ್ತೆ ಈಗಿರುವಂತಹ ಅಭಿವೃದ್ಧಿ ಅಧಿಕಾರಿಗಳು ಯಾವ ರೀತಿಯಾಗಿ ಇವರಿಗೆ ಸಹಾಯ ಸಹಕಾರನ ಮಾಡ್ತಾ ಇದ್ದಾರೆ ಅಂತಂದನ್ನ ಅವರಿಂದಲೇ ಕೇಳಿ ತಿಳಿದುಕೊಂಡ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ತೆ. ಅಮ್ಮ, ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಅಮ್ಮ ತಮ್ಮ ಕಿರು ಪರಿಚಯ ಅಮ್ಮ, ತಮ್ಮ ಹೆಸರು, ತಾವು ಯಾವ ಊರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಮ್ಮ? ನನ್ನ ಹೆಸರು ಗಿರಿಜಾ ರೀ. ಓಕೆ. ಗ್ರಾಮ ಪಂಚಾಯತಿ ಸಂಗಣ ಗ್ರಾಮ ಪಂಚಾಯತಿ ಅಧ್ಯಕ್ಷರ. ಹಾ, ಸರಿ ಅಮ್ಮ. ಅಮ್ಮ, ಈಗ ನೀವು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗೋಕ್ಕಿಂತ ಮುಂಚೆ, ತಾವು ಚುನಾವಣೆ ಮಾಡೋಕ್ಕಿಂತ ಮುಂಚೆ ಅಮ್ಮ ತಾವು ಏನ್ ಮಾಡ್ತಾ ಇದ್ರಿ? ತಾವು ರಾಜಕೀಯಕ್ಕೆ ಇಲ್ಲಿಂದ ಹೆಂಗ ಪ್ರವೇಶ ಮಾಡಿದ್ರಿ? ತಾವು ರಾಜಕೀಯಕ್ಕೆ ಯಾವ ರೀತಿ ಬಂದ್ರಿ? ನಾವು ಹಂಗ ನಮ್ಮ ಮನ್ಯಾಗ ನಾನು ಒಲ್ಲೆಲ್ಲ ರೀ ಸರ್. ಮತ್ತೆಲ್ಲ ನಮ್ಮ ಮನ್ಯಾಗ ಅವರೆಲ್ಲ ನಾವ್ ಯಾಕೆ ಬೇಕು ಬಿಡು ಅಂತಂದು ಬ್ಯಾಡ ಯಾರ ಸರ್. ಮತ್ತ ಮನ್ಯಾಗ ಎಲ್ಲ ಒಪ್ಪಿಸಿ ಇಲ್ಲಮ್ಮ ನಿತ್ಗ ಏನಾಗಲ್ಲ ಅಂತಂದು ಜನರು ಸಹಿತ ಏನಾಗಲ್ಲ ಅಂತಂದು ಭಯ ಆತ್ರಿ. ಭಯ ಆತ್ರಿ. ಆಮೇಲೆ ಎಲ್ಲ ಸ್ವಲ್ಪ ಹಂಗ ಮೆಂಬರ್ ಆದಾಗೆಲ್ಲ ಫಸ್ಟ್ ಇದಾದ್ರೆ ಈಗ ಏನ ಧೈರ್ಯ ಈಗ ಒಂದ್ಸಲ ಧೈರ್ಯ ಬಂದ್ರಿ, ಯಾವ್ದು ಸಮಸ್ಯೆ ಇಲ್ಲ. ಸರಿ ಅಮ್ಮ, ಸರಿ. ಈಗ ತಾವು ಚುನಾವಣಾ ಪ್ರತಿನಿಧಿಯಾಗಿ ಆಯ್ಕೆ ಆದ್ರಿ. ತಾವು ಆಯ್ಕೆ ಹೋಗಿದ್ದ ಮುಂಚೆ ತಮ್ಮ ವಾರ್ಡ್ ಡೆವಲಪ್ಮೆಂಟ್ ವಿಷಯದಲ್ಲಿ, ಅಂದ್ರೆ ಅಭಿವೃದ್ಧಿ ವಿಷಯದಲ್ಲಿ ತಮ್ಮ ವಾರ್ಡ್ ಯಾವ ರೀತಿ ಇತ್ತು? ನೀವು ಆಯ್ಕೆ ಆಗೋಕ್ಕಿಂತ ಮುಂಚೆ, ನೀವು ಆಯ್ಕೆ ಆದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗಿತ್ತು? ಮೊದ್ಲ ಸ್ವಲ್ಪ ಆ ಕಡೆ ಈ ಕಡೆ ಗಟಾರ ಅವು ಎಲ್ಲ ಚೆನ್ನಾಗಿದ್ರಿ ಸರ್. ಈಗ ನಾವು ಮೆಂಬರ್ ಆಗಿಂದ ಆಮೇಲೆ ಉಪಾಧ್ಯಕ್ಷ ಆಗಿದ್ರಿ, ಮತ್ತ ಈಗ ಅಧ್ಯಕ್ಷ ಆಗಿನ್ರಿ ಸರ್. ಎಲ್ಲಾ ಕೆಲ್ಸ ಚಂದ ಮಾಡ್ಕೊಂಡ್ ಹೊಂಟಿರಿ. ಎಲ್ಲಾ ಕೆಲಸ ಮಾಡ್ಕೊಂಡ್ ಹೊಂಟಿರಿ. ಈಗ ನೀವು ಅಧ್ಯಕ್ಷರಾದ್ಮೇಲೆ ನೀವು ಯಾವ ರೀತಿ ಡೆವಲಪ್ಮೆಂಟ್ ಕೆಲಸ ಮಾಡ್ಸಾಕತ್ತೀರಿ? ಈಗ ಇವು ಸಿಸಿ ರೋಡ್ ಮಾಡ್ಸಾಕತ್ತೀರಿ ಸರ್. ಆಮೇಲೆ ಕುಡಿಯೋ ನೀರಿಗೆ ಆಗಿ ದೋಣಿ ಕಟ್ಸಿವ್ರಿ. ಆಮೇಲೆ ವಿಕಲಚೇತನರಿಗೆ ಗೇಣಿ ಕಟ್ಸಿಕೊಟ್ಟಿವಿ. ಆಮೇಲೆ ಗ್ರಂಥಾಲಯ ಕಟ್ಸಿವ್ರಿ ಸರ್. ನಿಮ್ಮ ಅಧ್ಯಕ್ಷ ಆದ್ಮೇಲೆ ಇದೆಲ್ಲ ಕೆಲಸ ಮಾಡ್ತಾರೆ? ಅಧ್ಯಕ್ಷ ಆಗಿಂದ ಸರಿ. ಸರಿ. ಈಗ ಇಲ್ಲಿ ನಿಮ್ಮಲ್ಲಿ ಕುಡಿಯಾಕ ನೀರಾಗಿರ್ಬೋದು, ಬಳಸಾಕ ನೀರು ವ್ಯವಸ್ಥೆ ಯಾವ ತರ ಐತ್ರಿ? ಇಲ್ಲಿ ಸ್ವಲ್ಪ ನೀರಿನ ಪ್ರಾಬ್ಲಮ್ ಐತ್ರಿ ಸರ್. ಆದ್ರ ಒಂದ್ ಬಿಡ್ತಾರಿ ಸರ್. ಆಮೇಲೆ ಇವ್ರಿಗೆ ನೀರ್ ಬಿಡೋದಿಗೆ ಇವ್ರಿಗೆ ಹೇಳಿದ್ರಿ ಬಿಡ್ತಾರ್ರಿ. ಆಮೇಲೆ ಫಸ್ಟ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗತ್ರಿ. ನೀರ್ ಬರ್ತಾವಲ್ರಿ ಸರ್. ಆ ಹೊಳೆ ನೀರ್ ಬಂದ್ರ ಎಲ್ಲರೂ ಜೇಜಮ್ ನೀರ್ ಬೇಸ್ರಿ ಸರ್. ಜೇಜಮ್ ನೀರ್ ಬಂದ್ರೆ ಯಾವ್ದು ಸಮಸ್ಯೆ ಇಲ್ರಿ ಸರ್. ಸರಿಮ್ಮ, ಈಗ ನೀವ್ ನೀರಿನ ಬಗ್ಗೆ ಆಮೇಲೆ ಈಗ ಅದೇ ರೀತಿ ತಮ್ಮ ಊರಲ್ಲಿ ಅಂಗನವಾಡಿ ಎಷ್ಟು ಬರ್ತಾವ್ರಿ? ಅಂಗನವಾಡಿ ನಾಲ್ಕೈದು ಅಂಗನವಾಡಿ ಬರ್ತಾವೆ. ಮತ್ತೆ ಅಂಗನವಾಡಿ ರೀ, ಇಲ್ಲಿ ಅಂಗನವಾಡಿ ವ್ಯವಸ್ಥೆ ಅವಲ್ಲಿ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ? ಅಂಗನವಾಡಿ ಶಿಕ್ಷಣ ಆಗಿರ್ಬೋದು, ಅಲ್ಲಿಂದ ಮಕ್ಕಳ ಆಹಾರ ಪದ್ಧತಿ ಆಗಿರ್ಬೋದು, ಯಾವ ರೀತಿ ಮಾಡಿ? ಚೆನ್ನಾಗೈತ್ರಿ ಸರ್. ಎಲ್ಲಾ ನಾವು ನೋಡ್ಕೊಂಬರ್ತೀವಿ ಸರ್. ಹೋಗಿ ಎಲ್ಲ ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಅಡಿಗೆ ಚೆನ್ನಾಗಿ ಮಾಡ್ತಾರೆ. ಊಟರ್ನ ಶಿಕ್ಷಣ ವ್ಯವಸ್ಥೆ ರೀ ನಿಮ್ಮಲ್ಲಿ? ಶಾಲಾ ಶಿಕ್ಷಕರು ಯಾವ ರೀತಿ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾರೆ ಸರ್. ಎಲ್ಲ ಮತ್ತೆ ಮಧ್ಯಾಹ್ನ ಬೇಸಿ ಊಟ ರೀ ಚಲೋ ಐತಿ ಸರ್. ನೀವು ಅಲ್ಲಿ ಹೋಗಿ ಊಟ ಮಾಡಿ ಬಂದಿರಿ? ಯಾವ್ದೇ ರೀತಿ ತೊಂದರೆ ಇಲ್ಲ, ಸರಿಯಾದಂತ ಸರಿಮಾ. ಈಗ ಮತ್ತೆ ಈಗ ರಾಜ್ಯ ಸರ್ಕಾರದಿಂದ 5 ಗ್ಯಾರಂಟಿ ಕೊಡಾಕ್ತಾರೆ. ಪಂಚ ಗ್ಯಾರಂಟಿ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇವೆಲ್ಲ 5 ಗ್ಯಾರಂಟಿ ಕೊಡಾಕ್ತಾರೆ. ಅಮ್ಮ, ಇದರಿಂದ ಜನರಿಗೆ ಯಾವ ರೀತಿ ಅನುಕೂಲ ಆಗ್ತದೆ, ಯಾವ ರೀತಿ ಅನಾನುಕೂಲ ಆಗ್ಬೇಕು? ಅನುಕೂಲ ಐತ್ರಿ ಸರ್. ಅನುಕೂಲ ಐತ್ರಿ. ಮತ್ತೇನ್ರ ಈಗ ಹೆಣ್ಮಕ್ಳು ಏನ್ರ ಮಾಡ್ತಿರ್ತಾರಿ, ಮನ್ಯಾಗ ಸಮಸ್ಯೆ ಇರ್ತಾವ್ರಿ, ದುಡ್ಡು ತಗೊಂಡ್ ಏನ್ರ ಕೆಲ್ಸ ಮಾಡ್ತಿರ್ತಾರಿ. ನಾವು ಒಂದೇನ್ರ ಸ್ವಂತ ಮಾಡ್ಬೇಕಂದ್ರೆ ಅದು ತಲೆಗ್ ಬರ್ತಾರೆ.
ಆಮೇಲೆ ದುಡ್ಡು ಸುಮ್ನೆ ವೇಸ್ಟ್ ಮಾಡಾಕಿನ ರೀ ಒಂದೇನ್ರ ಮಾಡ್ಬೇಕು ಅನ್ನೋದು ಚಲೋ ಆಗ್ಬಿಟ್ಟೈತ್ರಿ ಇದು ಗ್ಯಾರಂಟಿ ಗ್ಯಾರಂಟಿ ಇದ್ರ ಒಟ್ಟು ಗ್ಯಾರಂಟಿ ಹೆಣ್ಮಕ್ಳಿಗೆ ಬಹಳ ಅನುಕೂಲ ಬಾಳ ಅನುಕೂಲ ಐತ್ರಿ ಸರ್. ಆಮೇಲೆ ಇದು ಬಸ್ಸಿಂದ ಅನುಕೂಲ ಐತ್ರಿ ಸರ್. ಶಕ್ತಿ ಯೋಜನೆ ಹ್ಞೂನ್ರಿ ಆಧಾರ್ ಕಡಿಮೆ ಫ್ರೀ ಬಸ್. ಹ್ಞೂನ್ರಿ ಈಗೆಲ್ಲರ ದೇವಸ್ಥಾನ ನೋಡಕ್ ಆಗಲ್ರಿ, ಹೋಗಿ ನೋಡ್ ಬರ್ತೀರಿ ದೇವಸ್ಥಾನ. ಈ ದುಡ್ಡು ಕೊಟ್ಟು ಹೋಗೋದಾಗಲ್ರಿ ಸರ್. ಅದು ಬಸ್ ಫ್ರೀ ಆಗಿದ್ಕ ನಾವು ಎಲ್ಲರ ದೊಡ್ಡ ದೊಡ್ಡ ದೇವಸ್ಥಾನ ನೋಡ್ ಬರ್ತೀವಿ. ದೇವಸ್ಥಾನ ಕಾಲಿ ಹೋಗಕ್ಕೆ ಒಂದ್ ಸ್ವಲ್ಪ ಅನುಕೂಲ ಆಗಿದೆ. ಅನುಕೂಲ ಆಗೈತೆ ಇದರಿಂದ ಗ್ಯಾರಂಟಿ ಯೋಜನೆ ಮಾತ್ರ ಜನರಿಗೆ ಮಾತ್ರ ಬಹಳ ಅನುಕೂಲ, ಹೆಣ್ಮಕ್ಳಿಗೆ ಮಾತ್ರ ಬಹಳ ಅನುಕೂಲ ಆಗಿದೆ. ಸರಿಮಾ, ಈಗ ಮತ್ತೆ ನಮ್ದು ನಿಮ್ಗೆ ಚುನಾವಣೆ ಬರ್ತಾ ಇದೆ ನಿಮ್ದು ಅಗದಿ ಗ್ರಾಮ ಚುನಾವಣೆ. ಮತ್ತೆ ಚುನಾವಣೆ ಮತ್ತೆ ಅವ ಏನಾದ್ರು ಸ್ಪರ್ಧೆ ಮಾಡ್ಬೋದು ನಮ್ಮ ವಾಪಸ್ ನೀವು ಮತ್ತೆ ಚುನಾವಣೆ ಸ್ಪರ್ಧೆ ಮಾಡ್ಬೋದಾ? ಇಲ್ರಿ ಸರ್, ಸಾಕ್ ನಮ್ಗ್ರಿ ಸಾಕ್ರಿ. ಈಗ ನಮ್ಗ ಎಲ್ಲಾ ಇದು ಆಗ್ಬಿಡ್ತ್ರಿ. ಈಗ ಮೆಂಬರ್ ಸೀಟ್ ಸಿಕ್ತಾರೆ, ಉಪಾಧ್ಯಕ್ಷರ ಸೀಟ್ ಸಿಕ್ತಾರೆ, ಆಮೇಲೆ ಅಧ್ಯಕ್ಷರ ಸೀಟ್ ಸಿಕ್ತಾರೆ. ನಮಗ್ ಸಾಕ್ರಿ ಓಕೆ ಸರಿ ಮಾಮ. ಈಗ ಮತ್ತೆ ಚುನಾವಣೆ ಬರ್ತಾವ್ರಿ, ಚುನಾವಣೆ ಆಗ್ರಿ ನೀವು ಯಾವ ಜನರಿಗೆ ಯಾವ ರೀತಿ ತಾವು ಮನವರಿಕೆ ಮಾಡ್ತೀರಿ, ಯಾವ ರೀತಿ ಹೇಳ್ತೀರಿ? ಅವ್ರ ಕೇಳಿದ್ರೆ ಹೇಳ್ತಾರೆ ಸರ್, ಹಿಂಗ ಮತ್ತೆಲ್ಲಾ ಚಲೋ ಆಗತ್ರಿ, ಏನ್ರ ನಿಂತರ ಚಲೋ ಆಗತ್ತ ಅಂತ ಎಲ್ಲ ಹೇಳ್ತೀವಿ. ಅನುಕೂಲ ಐತಿ, ಒಂದ್ ಸ್ವಲ್ಪ ಮನೆ ಜ್ಞಾನ ಏನ್ರ ತಿಳುವಳಿಕೆ ಬರ್ತಾರೆ ಇದರಿಂದ. ನಾವೇನ್ ಹಂಗ ಮನೆ ಕೆಲಸ ಅದು ಇದು ಅಂತಂದು ಮನ್ಯಾಗ ಇರ್ತೀವಿ. ಹಿಂಗೆಲ್ಲಾ ನಾಲ್ಕು ಮಂಡ್ಯಾಗ ಹೋದಾಗೆಲ್ಲ ಗೊತ್ತಾಯ್ತ್ರಿ ಹ್ಞೂನ್ರಿ. ಎಲ್ಲಾ ತಿಳುವಳಿಕೆ ಬರ್ತಾರೆ. ನಾವು ಸುಮ್ನೆ ಹಿಂಗ ಇದ್ ಹಾಕಿದ್ವಲ್ಲ, ನಾವು ಈಗ ಒಂದು ಇದು ಮೇಲೆ ಸ್ನಾನಕ್ ಬರ್ತೀವಲ್ಲ ಅನ್ನೋದು ಬರ್ತೀವಿ. ಸದಸ್ಯ ಮೆಂಬರ್ ಆದ್ರೆ ಕೂಡ ಒಂದು ಯಾವ್ದೋ ಒಂದು ಕೆಲಸಕ್ಕಾಗಿರ್ಬೋದು ಗೊತ್ತಾಗುತ್ತೆ. ಸರಿಮ್ಮ, ಈಗ ಕೊನೆಯದಾಗಿ ಮಾಮಗೆ ತಾವು ಈಗ ಅಧ್ಯಕ್ಷರಾಗಿರಿ, ಮತ್ತೆ ಈಗ ಎಷ್ಟು ದಿವಸ ತಮಗೆ ಚುನಾವಣೆಗೆ ತಾವು ಅವಕಾಶ ಮಾಡಿಕೊಟ್ಟು ನಮ್ಮ ಜನರಿಗೆ ತಾವು ಮತ ಹಾಕಿರುವಂತ ಜನರಿಗೆ ನೀವು ಕೊನೆಯದಾಗಿ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಹಾಮ, ನಿಮ್ಗೆ ಓಟ್ ಹಾಕಿ ಕೊಟ್ಟ ಆರಿಸಿ ಕೊಟ್ಟಿರಂತ ಜನರಿಗೆ ಲಾಸ್ಟ್ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಚಲೋ ಅಂತ ಹೇಳ್ತೀವಿ ಸರ್. ಎಲ್ಲ ನಮ್ಗ ಜನರಿಗೆ ನಾವು ಇದು ಮಾಡ್ತೀವಿ ಸರ್. ನಮ್ಗೆಲ್ಲಾ ಅವ್ರಿಗೆ ಓಟ್ ಹಾಕಿ ಆರಿಸಿ ತಂದಾರ್ರಿ. ನಾವೇನ ಅವ್ರಿಗೆ ಏನು ಇದು ಮಾಡಕ್ ಹೋಗಲ್ರಿ. ಧನ್ಯವಾದ ಅವ್ರಿಗೆ ಎಲ್ಲರಿಗೂ ಕೃತಜ್ಞತೆ ಹೇಳ್ತೀನಿ. ಸರಿ, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ತೆ. ಆಯ್ತು.